ಎಲ್ಲರಿಗೂ ನಮಸ್ಕಾರ. ನಾನು ಇಂದಿನ ವಿಡಿಯೋದಲ್ಲಿ ಹಣೆ ಬರಹ ಎನ್ನುವ ಒಂದು ಕುತೂಹಲಕಾರಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಹೌದಾ, ಏನು ಅಂತ ಹೇಳಿದ್ರೆ, ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಋಷಿಮುನಿಗಳು ಗಂಗಾ ನದಿಯ ತೀರದಲ್ಲಿ ಒಂದು ಆಶ್ರಮವನ್ನು ಕಟ್ಕೊಂಡು ಏನು ಮಾಡ್ತಾ ಇರ್ತಾರ, ವಾಸ ಮಾಡ್ತಾ ಇರ್ತಾರ. ಆ ಋಷಿಗಳಿಗೆ ಸಾವಿರಾರು ಜನ ಭಕ್ತರು, ಸಾವಿರಾರು ಜನ ಶಿಷ್ಯರು ಇರ್ತಾರ. ಈ ಥರ ಇರುವಾಗ ಒಂದು ದಿನ ಆ ಋಷಿಗಳು ತಮ್ಮ ಆಶ್ರಮದ ಎದುರುಗಡೆ ಧ್ಯಾನಮಗ್ನರಾಗಿರ್ತಾರೆ. ಅವರು ಧ್ಯಾನ ಮಾಡುವಾಗ, ತಪಸ್ಸು ಮಾಡೋ ಒಂದು ಸಂದರ್ಭದಲ್ಲಿ ಒಂದು ಹದ್ದು ಆಕಾಶದಲ್ಲಿ ಏನು ಮಾಡ್ತಾ ಇರುತ್ತೆ, ಹಾರಿ ಹೋಗ್ತಾ ಇರುತ್ತೆ. ಆ ಹದ್ದಿನ ಕಾಲಿನಲ್ಲಿ ಹದ್ದು ಏನು ಮಾಡಿರುತ್ತೆ, ತನ್ನ ಕಾಲಿನಲ್ಲಿ ಒಂದು ಇಲಿ ಮರಿಯನ್ನು ಏನು ಮಾಡಿರುತ್ತೆ, ಅದು ಹಿಡ್ಕೊಂಡಿರುತ್ತೆ. ಆ ಇಲಿ ಚಟಪಟ ಒದ್ದಾಡಿಬಿಟ್ಟು ಆ ಮೇಲಿನಿಂದ, ಹದ್ದಿನ ಕಾಲಿನಿಂದ ತಪ್ಪಿಸ್ಕೊಂಡು ಸೀದಾ ಆ ಋಷಿಗಳ ತೊಡೆ ಮೇಲೆ ಏನಾಗುತ್ತೆ, ಬೀಳುತ್ತೆ. ಆವಾಗ ಋಷಿಗಳ ಧ್ಯಾನಕ್ಕೆ ಭಂಗ ಆಗಿ ಅವ್ರು ಕಣ್ಣು ತೆರೆದು ನೋಡಿದಾಗ ಆ ಇಲಿಯನ್ನು ತಮ್ಮ ಕೈಯಲ್ಲಿ ತಗೊಂಡು ಅದರ ಮೈಯನ್ನು ದಡವಿ ಅವರು ಸುಮಾರಷ್ಟು ಪವಾಡಗಳನ್ನು ಮಾಡುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ರು. ಹಾಗಾಗಿ ಆ ಇಲಿಯನ್ನು ಏನು ಮಾಡಿದರು, ಸುಂದರವಾದ ಒಂದು ಪುಟ್ಟ ಬಾಲಕಿಯನ್ನಾಗಿ ಅವರು ಮಾರ್ಪಾಡು ಮಾಡಿದರು. ಆ ಬಾಲಕಿಯನ್ನು ತಮ್ಮ ಜೊತೆಗೆ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ತಮ್ಮ ಧರ್ಮಪತ್ನಿಗೆ ತೋರಿಸಿ ಏನು ಮಾಡ್ತಾರ, ಹೇಳ್ತಾರ, ನೋಡು, ಬಹಳ ವರ್ಷಗಳಿಂದ ನಮಗೆ ಸಂತಾನ ಭಾಗ್ಯ ಇಲ್ಲ ಅನ್ನೋ ಒಂದು ಕೊರಗು ನಿನಗಿತ್ತಲ್ಲ, ಈ ಒಂದು ಪುಟ್ಟ ಬಾಲಕಿಯನ್ನು ನಾನು ಕರ್ಕೊಂಡು ಬಂದಿದ್ದೀನಿ, ಇದನ್ನು ನಿನ್ನ ಸ್ವಂತ ಮಗಳ ಥರ ನೀನೇನು ಮಾಡಬೇಕು, ಸಾಕಿ ಬೆಳೆಸಬೇಕು ಅಂಥೇಳಿ ತಮ್ಮ ಧರ್ಮಪತ್ನಿಗೆ ಋಷಿ ಮುನಿಗಳು ಹೇಳಿ ಆ ಮಗುನ ಒಪ್ಪಿಸಿ ಅವರು ತಮ್ಮ ಮುಂದಿನ ಕಾರ್ಯಕ್ಕೆ ಏನು ಮಾಡ್ತಾರ, ಹೋಗ್ತಾರ. ಆ ಋಷಿಗಳ ಪತ್ನಿಯೂ ಸಹಿತ ಆ ಮಗುವನ್ನು ತಮ್ಮ ಸ್ವಂತ ಮಗಳಿಗಿಂತನೂ ಹೆಚ್ಚಿಗೆ ಏನು ಮಾಡ್ತಾರೆ, ಸಾಕಿ ಬೆಳೆಸಿ ಜೋಪಾನ ಕಾಳಜಿ ಎಲ್ಲವನ್ನು ಮಾಡ್ತಾ ಇರ್ತಾರೆ. ಹೀಗೆ ದಿನ ಕಳೆದಂತೆ ಆ ಮಗಳಿಗೆ ಏನಾಗಿಬಿಡ್ತು, 16 ವರ್ಷಗಳು ತುಂಬಿತು. ಒಂದು ದಿನ ಋಷಿಗಳ ಪತ್ನಿ ಆ ಋಷಿಗಳಿಗೆ ಏನು ಮಾಡ್ತಾರೆ, ನೆನಪು ಮಾಡ್ತಾರೆ, ನೋಡ್ರಿ, ನಮ್ಮ ಮಗಳಿಗೆ ಏನಾಯಿತು, 16 ವರ್ಷ ತುಂಬಿದೆ, ಹಾಗಾಗಿ ಯೋಗ್ಯವಾದ ಒಂದು ವರನನ್ನು ಹುಡುಕಿ ನೀವೇನು ಮಾಡಬೇಕು, ಮಗಳ ಮದುವೆಯನ್ನು ಮಾಡಬೇಕು ಅಂತ ಧರ್ಮಪತ್ನಿ ಹೇಳಿದಾಗ ತಮ್ಮ ಧರ್ಮಪತ್ನಿಯ ಮಾತಿನಂತೆ ಆ ಋಷಿಮುನಿಗಳು ಸೂರ್ಯದೇವನನ್ನು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಸೂರ್ಯದೇವನನ್ನು ಭೂಮಿಗೆ ಕರೆಸ್ಕೋತಾರ. ಜೊತೆಗೆ ನನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಸೂರ್ಯದೇವನಲ್ಲಿ ಪ್ರಾರ್ಥನೆ ಮಾಡಿದಾಗ ಋಷಿಮುನಿಗಳ ಮಗಳು ಸೂರ್ಯದೇವನನ್ನು ನೋಡಿದ ತಕ್ಷಣ, ನಾನು ಇವನ್ನ ಮದುವೆ ಆಗೋದಿಲ್ಲ, ಅವನ ಶಾಖಕ್ಕೆ ನಾನೇನು ಮಾಡ್ತೀನಿ, ಸುಟ್ಟೇ ಹೋಗ್ತೀನಿ ಅಂಥೇಳಿ ಸೂರ್ಯದೇವನ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ನಿರಾಕರಿಸ್ತಾಳೆ. ಆವಾಗ ಆ ಋಷಿಮುನಿಗಳು ಸೂರ್ಯದೇವನಲ್ಲಿ ಕ್ಷಮೆ ಯಾಚಿಸಿ ನನ್ನ ಮಗಳಿಗೆ ಯೋಗ್ಯವಾದ ಒಂದು ವರವನ್ನು ನೀವು ಸೂಚಿಸಬೇಕು ಅಂತ ಕೇಳ್ಕೊಂಡಾಗ ಸೂರ್ಯದೇವರು ಮೋಡಗಳನ್ನು ಏನು ಮಾಡ್ತಾರೆ, ಸೂಚಿಸ್ತಾರೆ. ನನಗಿಂತ ಬಲಶಾಲಿಗಳಾಗಿದೆ ಮೋಡಗಳು, ನನ್ನ ಕಿರಣಗಳನ್ನು ಹಾದು ಹೋಗುತ್ತೆ, ಹಾಗಾಗಿ ನೀವು ಮೋಡಗಳನ್ನು ಏನು ಮಾಡ್ಬೋದು, ಕೇಳ್ಬೋದು ಅಂತೇಳಿ. ಆಯಿತು, ಎರಡನೇ ಸಲ ಆ ಋಷಿಗಳು ಮೋಡಗಳನ್ನು ಪ್ರಾರ್ಥನೆ ಮಾಡಿ ಮೋಡಗಳನ್ನು ಭೂಮಿ ಕರೆಸ್ಕೊಂಡು ನನ್ನ ಮಗಳನ್ನು ನೀವು ಮದುವೆ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಹೌದಾ, ಆ ಮೋಡಗಳನ್ನು ನೋಡಿದ ತಕ್ಷಣ ಋಷಿಗಳ ಮಗಳು, ಮೋಡಗಳು ತುಂಬ ಕಪ್ಪಾಗಿದೆ ಮತ್ತು ಆ ಭಯಾನಕ ಶಬ್ದ ನನ್ನಿಂದ ಆಗೋದಿಲ್ಲ, ನಾನು ಮೋಡಗಳನ್ನು ಮದುವೆ ಆಗೋದಿಲ್ಲ ಅಂತ ನಿರಾಕರಿಸಿಬಿಡ್ತಾಳೆ. ಇವಾಗಲೂ ಸಹಿತ ಆ ಋಷಿಗಳು ಮೋಡಗಳನ್ನು ವಾಪಸ್ ಕಳಿಸಿ ನನ್ನ ಮಗಳಿಗೆ ಯೋಗ್ಯವಾದ ವರವನ್ನು ನೀವು ಸೂಚಿಸಬೇಕು ಅಂತ ಮತ್ತೊಂದು ಸಲ ಕೇಳ್ತಾರೆ. ಆವಾಗ ಆ ಮೋಡಗಳು ಏನು ಮಾಡ್ತಾರೆ, ಮಾರುತಗಳ ರಾಜನಾದಂತಹ ವಾಯುದೇವನನ್ನು ಸೂಚಿಸಿ ಸಲಹೆ ಕೊಟ್ಟು ಮೋಡಗಳು ಹೋಗ್ತಾವೆ. ಹೌದಾ, ಮೂರನೇ ಸಲ ಆ ಋಷಿ ಮುನಿಗಳು ವಾಯುದೇವನನ್ನು ಕುರಿತು ಪ್ರಾರ್ಥನೆ ಮಾಡಿ ನನ್ನ ಮಗಳನ್ನು ನೀವು ಮದುವೆ ಮಾಡ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಮಗಳು ಆ ವಾಯುದೇವನನ್ನು ಸಹಿತ ಏನು ಮಾಡಿಬಿಡ್ತಾಳೆ, ನಿರಾಕರಿಸಿಬಿಡ್ತಾಳೆ, ನನಗೆ ಇವನ ಜೊತೆ ಮದುವೆ ಬೇಡ ಅಂಥೇಳಿ. ಹೌದಾ, ಆವಾಗ ನಾವು ವಾಯುವಿಗಿಂತನೂ ಅಗದಿ ಬಲಶಾಲಿ ಆದಿದ್ದು ಪರ್ವತ. ಹೌದಾ, ಆವಾಗ ನೀವು ಏನು ಮಾಡ್ಬೋದು, ಪರ್ವತಗಳನ್ನು ನೀವು ಕೇಳ್ಕೊಳ್ರಿ ಅಂಥೇಳಿ ಮೋಡಗಳು ಇದು ಏನು ವಾಯುದೇವ ಸಜೆಸ್ಟ್ ಮಾಡಿ ಹೋಗ್ತಾರೆ. ಸರಿ, ಋಷಿಗಳು ಪರ್ವತವನ್ನು ಕರೀತಾರೆ. ಪರ್ವತರಾಜ ಬಂದಾಗ ಋಷಿಮುನಿಗಳು ಪರ್ವತರಾಜನಲ್ಲಿ ಸಹಿತ ತಮ್ಮ ಬೇಡಿಕೆಯನ್ನು ಇಡ್ತಾರೆ, ನನ್ನ ಮಗಳನ್ನು ಮದುವೆ ಮಾಡ್ಕೊಳ್ರಿ ಅಂತೇಳಿ. ಹೌದಾ, ಆವಾಗೂ ಸಹಿತ ಆ ಋಷಿಮುನಿಗಳ ಮಗಳು ಅದೇ ಹಳೆ ರಾಗವನ್ನು ತೆಗಿತಾಳೆ, ನನಗೆ ಪರ್ವತ ಬೇಡ, ಚಿಕ್ಕದಾದರೂ ಪರವಾಗಿಲ್ಲ,
ಪರ್ವತ ಅಂತ ಹೇಳಿದ್ರೆ ಅದರದ್ದು ಕಲ್ಲು ಹೃದಯ, ಹಾಗಾಗಿ ನಂಗೆ ಪರ್ವತ ಬೇಡ, ಚಿಕ್ಕದಾದರೂ ಪರವಾಗಿಲ್ಲ, ಒಳ್ಳೆ ಮೃದು ಹೃದಯ ಇರೋ ವ್ಯಕ್ತಿಯನ್ನು ನೋಡು ಅಂಥೇಳಿ ಆ ಮಗಳು ಹೇಳಿದಾಗ ಆವಾಗ ಪರ್ವತ ಏನು ಸಲಹೆ ಕೊಡುತ್ತಂತೀವಿದ್ರೆ, ನೀವು ಬೇಕಿದ್ರೆ ಏನು ಮಾಡ್ಬೋದು, ಒಂದು ಇಲಿಯನ್ನು ನೀವು ಆಯ್ಕೆ ಮಾಡ್ಕೋಬಹುದು ನಿಮ್ಮ ಮಗಳ ಮದುವೆಗೆ. ಅದು ನಾನೆಷ್ಟು ದೊಡ್ಡ ಪರ್ವತ ಆದರೂ ಸಹಿತ ಅದನ್ನು ಕಡಿದು ಭೇದಿಸುವ ಸಾಮರ್ಥ್ಯ ಅದಕ್ಕಿದೆ, ಹಾಗಾಗಿ ನೀವು ಒಂದು ಇಲಿಯನ್ನು ಆಯ್ಕೆ ಮಾಡ್ಕೊಳ್ರಿ ಅಂತ ಅವರೊಂದು ಸಲಹೆ ಕೊಟ್ಟು ಪರ್ವತರಾಜ ಹೋಗ್ತಾರೆ. ಆವಾಗ ಏನಾಗುತ್ತೆ, ಋಷಿ ಮುನಿಗಳಿಗೆ ನೆನಪಾಗುತ್ತೆ, ಹೌದಲ್ಲ ಈಗ 16-17 ವರ್ಷಗಳ ಹಿಂದೆ ಈ ಮಗಳು ಸಹಿತ ಇಲ್ಲಿ ರೂಪದಲ್ಲಿ ನನಗೆ ಸಿಕ್ಕಿದ್ಲು, ನನ್ನ ಒಂದು ಮಂತ್ರಶಕ್ತಿ, ನನ್ನ ಪವಾಡ ಶಕ್ತಿಯಿಂದ ನಾನೇನು ಮಾಡಿದೆ, ಅವಳನ್ನು ಮನುಷ್ಯಳನ್ನಾಗಿ ಮಾಡಿದೆ, ಆದರೆ ಅವಳ ಹಣೆ ಬರಹವನ್ನು ತಿದ್ದಲಿಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ ಅಂಥೇಳಿ ಋಷಿಗಳಿಗೆ ನೆನಪಾಗತ್ತೆ. ಅದು ಸ್ಮರಣೆಗೆ ಬಂದ ತಕ್ಷಣ ಋಷಿಗಳು ಏನು ಮಾಡಿದರು, ಒಂದು ಇಲಿಯನ್ನು ಕರ್ಕೊಂಡು ಬಂದು ತನ್ನ ಮಗಳನ್ನು ಸಹಿತ ಪುನಃ ಏನು ಮಾಡ್ತಾರವರು, ಇಲಿಯನ್ನಾಗಿ ಮಾಡಿ ಅವೆರಡು ಇಲಿಗಳಿಗೆ ಮದುವೆ ಮಾಡಿ ಕೈ ಬಿಡ್ತಾರೆ. ಹೌದಾ? ಹಾಗಾಗಿ ನಾವು ರೂಪ ಬದಲಾದ ಕ್ಷಣ ಏನಾಗಂಗಿಲ್ಲ, ವಿಧಿ ಬದಲು ಮಾಡಲು ಸಾಧ್ಯ ಆಗಂಗಿಲ್ಲ. ಹಣೆ ಬರಹವನ್ನು ಅಳಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೊಂದು ಚಿಕ್ಕ ಕತೆ ಏನಾಗತ್ತೆ, ಉದಾಹರಣೆ ಆಗತ್ತೆ ಅಲ್ವಾ? ನಿಜ ಇದು. ನಾವು ಈಗ ಪುನರ್ಜನ್ಮ ಅದೆಲ್ಲ ಕೇಳಿದ್ದೇವೆ, ರೂಪ ಬದಲಾಗತ್ತೆ, ಬೇರೆ ಬೇರೆ ಜನ್ಮಗಳು ಸಿಗ್ತಾವಂತ ಕೇಳ್ತೇವೆ, ಆದ್ರೆ ಹಣೆ ಬರಹವನ್ನು ಮಾತ್ರ ಆ ಬ್ರಹ್ಮನಿಂದನೂ ಬದಲಾಯಿಸೋಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ನಾವು ಕೇಳಿದ್ವಿ. ಈ ಕತೆ ಮೂಲಕ ಅದು ನಮ್ಗೆ ಇನ್ನೂ ಸತ್ಯ ಅಂತ ಏನಾಗುತ್ತೆ, ಮನವರಿಕೆ ಆಗುತ್ತೆ. ಆ ಋಷಿಮುನಿಗಳು ತಮ್ಮ ಪವಾಡಗಳಿಂದ, ತಮ್ಮ ಒಂದು ಮಂತ್ರಶಕ್ತಿಯಿಂದ, ತಪಶಕ್ತಿಯಿಂದ ಆ ಒಂದು ಪುಟ್ಟ ಇಲಿಯನ್ನು ಮಗಳಾಗಿ ಮಾಡಿದ್ರು, ಆದ್ರೆ ಅವಳ ಹಣೆ ಬರಹನ್ನು ಬದಲಾಯಿಸೋಕೆ ಅವರಿಂದ ಸಾಧ್ಯ ಇಲ್ಲ. ಹೀಗಾಗಿ ಇದೊಂದು ಅದ್ಭುತವಾದ ಕತೆ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.